ತಾಳಿ ಕಟ್ಟಿಯೂ ಕೈಕೊಟ್ಟ. ನಾವು ಈಗಾಗಲೇ ನೋಡಿದ್ವಿ ಯಾವ ರೀತಿಯಾಗಿ ತಾಳಿಯನ್ನು ಕಟ್ಟಿದ್ರೂ ಕೂಡ ನಾನು ಬಲವಂತವಾಗಿ ತಾಳಿ ಕಟ್ಟಿದ್ದು ಅಂತ ಹೇಳ್ತಾ ಇದ್ದೇನೆ. ನಾನು ಸುಮಂತ್ ಅನ್ನೋರು ಮಾತಾಡಿಸ್ತಾ ಇದ್ದೀನಿ. ಸುಮನ್ನ, ಓಕೆ ಸುಮನ್, ಈಗ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅಂತ ನೀವು ಒಂದು ಆರೋಪವನ್ನು ಮಾಡಿದ್ರಿ. ಬ್ಲ್ಯಾಕ್ ಮೇಲ್ ಯಾಕೆ ಮಾಡಿದ್ರು ಅಂತ ಹೇಳ್ತೀರಾ ಸರ್? ಅದೇ ಮೀಡಿಯಾ ಕಳಿಸ್ತಾ ಇದ್ದಾರೆ. ಯಾಕೆ ಮೀಡಿಯಾಗೆ ಹೋದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ, ತೊಂದರೆ ಆಗುತ್ತೆ. ಯಾಕೆ ಅದನ್ನ ಯಾಕೆ ಹೇಳಿದ್ರು ಅವರು? ದುಡ್ಡು ಕೇಳಕ್ಕೆ ಸರ್, ನನ್ನ ಹತ್ರ ದುಡ್ಡು ಇಸ್ಕೊಳಕ್ಕೆ ಆತರ ಮಾಡಿದ್ರು ಸರ್. ಓಕೆ, ನಿಮ್ಮ ಹತ್ರ ಯಾಕೆ ದುಡ್ಡು ತಗೋಬೇಕು ಅವರು? ಅದೇ ಸರ್, ನನ್ಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಸರ್. ಆ ವಿಡಿಯೋ ಎಲ್ಲ ಪಬ್ಲಿಕ್ ಆಯ್ತು ಅಂದ್ರೆ ನಿನ್ ಮಾನ ಮರ್ಯಾದೆ ಹೋಗ್ತೈತೆ. ಆಕೆ ಕದ್ಬಿಟ್ಟು ಮಾಡವಳೆ ಹೆಂಗೋ, ನೀನ್ ಯಾಕೆ ಮರ್ಯಾದೆ ಕಳ್ಕಂತೀಯ, ಮರ್ಯಾದಸ್ತ ನೀನು, ತಿರ್ಗಾ ದುಡ್ಡು ಕೊಡು, ಬೇಕಾದ್ರೆ ಅದನ್ನ ಮುಚ್ಚಾಕಿಸ್ತೀವಿ ಅಂತ ಹೇಳಿ ನನಗೆ ಬ್ಲಾಕ್ ಮೇಲ್ ಮಾಡಿದ್ರು ಸರ್. ನನ್ನ ಹತ್ರ ದುಡ್ಡು ನೀವು ಬ್ಲಾಕ್ ಮೇಲ್ ಮಾಡಿದಿರಿ ಅಂತ ಹೇಳ್ತಾ ಇದ್ದಾರೆ ಅವರು. ಸರ್ ಹೇಳಿ, ಮಾತಾಡಿ. ಖಂಡಿತ ಇಲ್ಲ ಸರ್, ನನ್ನ ಹೆತ್ತ ತಾಯಿ ಹಣೆಗೂ ನಾನು ಬ್ಲಾಕ್ ಮೇಲ್ ಮಾಡಿಲ್ಲ ಸರ್. ಅದಕ್ಕೇನೇನು ಸಾಕ್ಷಿ ಪುರಾವೆ ಬೇಕೋ ನಾನು ಕೊಡೋಕೆ ರೆಡಿ ಸರ್. ನಾನು ಬ್ಲಾಕ್ ಮೇಲ್ ಮಾಡೋ ಥರ ಇಡ್ತಿದ್ರೆ ನಾನು ಈ ಥರ ಎಲ್ಲರ ಮುಂದೆ ಮೀಡಿಯಾ ಮುಂದೆ ಬಂದು ಮಾತಾಡೋ ನೆಸೆಸಿಟಿ ಇರ್ತಿತ್ತ ಸರ್ ನನಗೆ. ಇದರಿಂದ ನನ್ನ ಫ್ಯಾಮಿಲಿಗೆ ಆಗಲಿ ಎಷ್ಟು ಪ್ರಾಬ್ಲಮ್ಮು. ನನ್ನ ಲೈಫು ಯಾಕಂದರೆ ಏನಪ್ಪ ಹಿಂಸೆ ಪಡ್ಕೊಂಡು ನೋವು ತಿನ್ಕೊಂಡು ಹಿಂದೆ ಇರೋ ಬದಲು ಆಗಿದ್ದಾಗಲಿ ಅಂತ ನಾನು ಮುಂದೆ ಬಂದ್ಬಿಟ್ಟಿದ್ದೀನಿ ಸರ್. ನನಗೆ ನ್ಯಾಯ ಬೇಕು ಸರ್. ತಾಳಿ ಕಟ್ಬಿಟ್ಟು ನನ್ನ ಜೊತೆ ವರ್ಷದಿಂದ ಇದ್ದು ಲೈಂಗಿಕವಾಗಿ ದೈಹಿಕವಾಗಿ ಎಲ್ಲ ರೀತಿ ಹಿಂಸೆ ಕೊಟ್ಟು ನಾನು ತಾಳಿನ ಫಸ್ಟ್ ಅಂದಿದ್ದವನು ನಾನು ತಾಳಿನೇ ಕಟ್ಟಿಲ್ಲ ಅಂದ. ನಾನು ಯಾವಾಗ ಜಯರಾಜ್ ನಾಯ್ಡು ಅವ್ರ ಮನೆಗೆ ಹೋಗಿ ಯಾವಾಗ ವಿಡಿಯೋ ತೋರಿಸಿದ್ನೋ ಅವಾಗ ಒಪ್ಕೊಂಡಿದ್ದು ತಾಳಿ ಕಟ್ಟಿದ್ದೀನಿ ಅಂತ ಅವನು, ಗೊತ್ತಾ ಸರ್. ಆಮೇಲೆ ಏನು ಹಲ್ಲೆ ನಡೆಸಿದ್ದೀನಿ ಅಂದ. ಅವತ್ತು ಹೇಳ್ದ ಅವನು, ನಾನು ಮರ್ಮಾಂಗಕ್ಕೆ ಹೊಡೆದಿದ್ದಾಳೆ ನನಗೆ ಅಂತ. ಯಾವುದೇ ಗಂಡಸಿಗಾಗ್ಲಿ ಅಲ್ಲಿ ನೀವೇ ಯೋಚನೆ ಮಾಡಿ ಸರ್, ಆ ಥರ ಮಾಡಿದ್ರೆ ಇರುತ್ತಾ ಸರ್? ನಾನು ಹಲ್ಲೆ ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ, ಕಟ್ಸಿ ಸರ್, ನೀವೇ ನೋಡಿ ಸರ್ ಏನಾದರೂ ಹಲ್ಲೆ ಮಾಡಿದ್ದೀನ ನಾನು ಅಂತ ಹೇಳಿ. ಬ್ಲ್ಯಾಕ್ ಮೇಲ್ ಮಾಡಿದ್ಲು ಅಂದಲ್ಲ. ಹೇಳ್ತೀನಿ. ಓಕೆ ಸುಮನ್, ಹಲ್ಲೆ ಮಾಡಿದ್ರು ಅಂತ ಹೇಳಿದ್ರಲ್ಲ, ನಿಮ್ಗೆ ಯಾವ ರೀತಿಯಾಗಿ ಹಲ್ಲೆ ಮಾಡಿದ್ರು, ಏನಾಗಿದೆ ನಿಮ್ಗೆ? ನನಗೆ ಹೊಡೆದು ಇಬ್ರು ಸರೌಂಡಿಂಗ್ ಮೂವರು ಸರ್, ಟೋಟಲ್ ಮೂವರು ಸೇರ್ಕೊಂಡು ಹೊಡೆದು ನನಗೆ ಮಲಮಾಂಗ ಕೊದ್ದಿದ್ ನಿಜ ಸರ್. ಅದು ಪ್ರತಿಯಾಗಿ ಒಂದು 8 ಹೊಡೆದ್ರು ಸರ್. ಅದಕ್ಕೆ ಹೊಡೆದ್ಬಿಟ್ಟು ಮತ್ತೆ ನನಗೆ ಸರ್ಕಲ್ ಆಗಿ ಹೊಡೆದು ತಿರ್ಗಾ ಲಾಕ್ ಮಾಡ್ಕೊಂಡು ಹೋದ್ರು ಸರ್. ನಾನು ಸುಧಾರ್ಸ್ಕೊಂಡ್ ಬರೋಷ್ಟರಿಗೆ ತಿರ್ಗಾ ಅವ್ರು ಬಂದು ನನಗೆ ಈ ತರ ಕಟ್ಬೇಕು ಅಂತ ಬ್ಲಾಕ್ ಮೇಲ್ ಮಾಡಿದ್ರು ಸರ್. ನಾನು ಬರಕ್ ಮುಂಚೆನೆ ವಿಡಿಯೋ ಎಲ್ಲ ಸೆಟ್ ಮಾಡಿದ್ದಾರೆ ಸರ್. ಅದು ನಾನು ವಿಡಿಯೋ ನೋಡ್ದೆ, ಅದೆಲ್ಲ ಸೆಟ್ ಮಾಡಿ ಅಲ್ಲಿ ಟಿವಿ ಹತ್ರ ಎಲ್ಲ ಬಚ್ಚಿಕ್ಕಿ ಅದು ಪ್ಲೇಸ್ಗೆ ಇದ್ ಮಾಡ್ಕೊಂಡು ಬಟ್ಟಿಡಲೆ, ನೀನ್ ಹಿಂದೂನೇನಲೆ ಅಂತೆಲ್ಲ ನನಗ್ ಬೈದು ಕಾಲುಂಗ ಕೈ ಮುಗಿಯೋ ಅಂತೆಲ್ಲ ನನಗ್ ಬೆದರಿಕೆ ಹಾಕಿ ಇದ್ ಮಾಡ್ತಾರೆ ಸರ್. ಹಿಂದೆಗಡೆ ಇದ್ದವ್ರನ್ನ ಹೊಡಿತೀನಿ ಅಂತ ಹಿಂಗ್ ಕೈ ತೋರಿಸ್ತಾ ಇದ್ರು ಸರ್. ಅದು ಬೈದ್ ಮೇಲೆ ನಾನು ಈಗ ಆ ಘಟನೆ ಆದ ನಂತರ ನೀವ್ ಎಲ್ಲಿ ಹೋದ್ರಿ ಸರ್? ಘಟನೆ ಆಗ್ತಿದ್ದಂಗೆ ನಾನು ಅಲ್ಲಿಂದ ಹೋಗೋ ಅಂತ ಅವ್ರೇ ಅಂದ್ರು ಸರ್. ನನಗೆ ಹೋಗಿ ಇಲ್ಲಿಂದ ಹೋಗ್ ಅಂದ್ರು. ಅದಕ್ಕೆ ನಾನು ಅಲ್ಲಿಂದ ಅಂತಾನು ತಿರ್ಗಾ ನಾನು ಅಲ್ಲಿಂದ ಊರಿಗೆ ಬಂದ್ಬಿಟ್ಟೆ ಸರ್. ಊರಿಗೆ ಬಂದ್ ನನಗೆ ತುಂಬಾ ಭಯ ಆಗ್ಬಿಟ್ಟು ಒಂದ್ ದಿನ ರೆಸ್ಟ್ ಆಗಿದ್ದೆ ಸರ್. ನನಗೆ ಹಲ್ಲೆ ಮಾಡ್ರು, ನೀವ್ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ? ಅಥವಾ ಡಾಕ್ಟರ್ ಹತ್ರ ಯಾಕೆ ಹೋಗಿಲ್ಲ? ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್ ನಾನು. ಸರ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಡಾಕ್ಟರ್ ಹತ್ರ ಹೋಗಿದ್ರ? ನಿಮ್ಮ ಮೇಲೆ ಹಲ್ಲೆ ಆಯ್ತು ಅಂದ್ರೆ ನೀವು ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತು, ಹೋಗಿಲ್ಲ ಸರ್? ಬೈಕ್ ನಾನು ಹೋಗ್ಲಿಲ್ಲ ಸರ್. ಜೀವದ ಭಯ ಇತ್ತು ಸರ್. ನನಗೆ ಏನಾನ ಮಾಡ್ತಾರೆ ಇವರು ಅನ್ನೋದೊಂದು ಭಯದಿಂದ ನಾನು ಎಲ್ಲೋ ಹೋಗೋದಕ್ಕೂ ಭಯ ಆಗ್ಬಿಟ್ಟಿದೆ ಸರ್. ನಾನು ಮೊದ್ಲೇ ಈ ತರ ಯಾವ್ದೋ ಮಾಡಿದೆ ಇರೋದ್ರಿಂದ ಇವರೆಲ್ಲ ನನಗೆ ಪ್ರೀ ಪ್ಲಾನ್ ಮಾಡಿರೋ ಸರ್ ಇದು. ಓಕೆ ಸುಮನ್, ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಸುಮನ್, ಯಾವುದೇ ಒಬ್ಬ ಹೆಣ್ಣು ಮಗಳಾಗ್ಲಿ ತನಗೆ ತಾಳಿ ಕಟ್ಟಿದ್ದಾನೆ, ಈತನೇ ಗಂಡ, ನನ್ನನ್ನು ದೈಹಿಕವಾಗಿ ಬಳಸ್ಕೊಂಡಿದ್ದಾನೆ ಅಂತ ಸಮಾಜದ ಮುಂದೆ ಹೇಳಬೇಕಾದ್ರೆ ಅವರು ಮನಸ್ಥಿತಿ ಹೇಗಿರ್ಬೇಕು ಹಾಗಾದ್ರೆ? ಸರ್ ಇದು ಎಲ್ಲ ಯಾರಾದ್ರೂ ಆ ರೀತಿಯಾಗಿ ಹೇಳೋಕ್ ಸಾಧ್ಯನಾ ಸರ್? ಇದೆಲ್ಲ ಆಗೋದಕ್ಕೆ ಏನ್ ಗೊತ್ತಾಗ ಸರ್ ಕಾರಣ? ಅವ್ರು ದುಡ್ಡು ಕೇಳಿದ್ ನಾನು ಕೊಡಕ್ ಆಗ್ಲಿಲ್ಲ. 10 ಲಕ್ಷ ಡಿಮ್ಯಾಂಡ್ ಇಟ್ರು ಸರ್. ನನಗೆ ಕಾಂಪ್ರಮೈಸ್ ಮಾಡ್ತೀನಿ, ನಿಮ್ಗೆ ಆ ವಿಡಿಯೋ ಬಯಲಿಗೆ ಬರ್ತಾ ಒಂದೇ ಕೇಳೋದು, ದುಡ್ಡಿಗೋಸ್ಕರ ತನ್ನ ಒಂದು ಇದನ್ನ ಅವರು ಹಾಳು ಮಾಡ್ಕೊಳ್ಳೋಕ್ ಸಾಧ್ಯನಾ? ಅದನ್ನ ವಿಡಿಯೋ ಕೂಡ ಮಾಡ್ಕೋತಾರೆ. ಯಾಕೆ ಮಾಡ್ಕೋತಾರೆ ಅಂತ ಹೇಳಿದ್ರೆ ಸುಮನ್ ಒಂದಿಲ್ಲಿ ಏನಂದ್ರೆ ಅವರು ವಿಡಿಯೋ ಮಾಡಿದ್ದಾರೆ ಅಂದ್ರೆ ಪ್ರೂಫ್ಗೋಸ್ಕರ ಮಾಡಿದ್ದಾರೆ. ಯಾರೇ ಆಗ್ಲಿ ತನ್ನ ತಾಳಿ ಕಟ್ಟು ನಾನು ಮದುವೆ ಆಗಿದ್ದೀನಿ ಅಂತ ಯಾರೇ ಕೇಳಿದ್ರು ಕೂಡ ಪ್ರೂಫ್ ಬೇಕು ಅಂತ ಯಾರೇ ಆಗ್ಲಿ ಒಂದು ಫೋಟೋ ಅಥವಾ ವಿಡಿಯೋ ಇಟ್ಟೇ ಇರ್ತಾರೆ. ಆದ್ರೆ ಇಲ್ಲಿಯೂ ಕೂಡ ಅವ್ರು ಮಾಡಿರುವಂತದ್ದು ಅದನ್ನ ನೀವು ಕದ್ದು ಮುಚ್ಚಿ ಮಾಡಿರಬಹುದು ಅಥವಾ ನೇರವಾಗಿ ತಗೊಂಡಿರೋದು, ಅದು ಬೇರೆ ವಿಚಾರ ಆಗಿರುತ್ತೆ. ಆದ್ರೆ ಇಲ್ಲಿ ನೀವು ಮಾಡ್ತಿರೋ ಆರೋಪನೆ ಬೇರೆ ರೀತಿಯದಾಗಿದೆ. ಇಲ್ಲ ಸರ್, ನಾನು ಆತರ ಇದ್ದಿದ್ರೆ ನಾನೇ ವಿಡಿಯೋ ಮಾಡಿಸ್ತಿದ್ನಲ್ಲ ಸರ್. ಮಾತಾಡ್ತಿದ್ದೆ ಆತರ ಆತರ ಕೂಡ ಕಂಡು ಮಾಡಕ್ ಆಗ್ತಿತ್ತ ಸರ್. ಮೊದ್ಲೇ ನನಗೆ ಪ್ರೀ ಪ್ಲಾನ್ ಮಾಡಿ ಮಾತಾಡ್ತಾ ಇದ್ದಾರೆ.
ಸುಮನ್ ಸರಿ, ಶಬನ ನಾನ್ ಮಾತಾಡಿ, ನಿನ್ಗೆ ಅವ್ರ ಜೊತೆ ಮರ್ಮಾಂಗಕ್ಕೆ ಮಾತಾಡಿ. ಹೊಡೆದ್ಬಿಟ್ಟು ನಿನ್ಗೆ ತಾಳಿ ಕಟ್ಟಿಸ್ಕೊಂಡೆ ಅಂದಲ್ಲ, ವಿಡಿಯೋ ಸರಿಯಾಗಿ ನೋಡಿದ್ಯಾ ನೀನು? ಯಾರ್ಗೆ ಆಗ್ಲಿ ನಾನು ಅಕಸ್ಮಾತ್ ಹೊಡೆದಿದ್ರೆ ಅಂತ ಜಾಗ ಪ್ಲೇಸಿಗೆ ಏಟ್ ಬಿದ್ದಿದ್ರೆ ಎಷ್ಟು ಸುಸ್ತಾಗಿ ಬಿದ್ದಿರೋದು, ಅಷ್ಟು ಗಟ್ಟಿಯಾಗಿ. ಹೌದೇನೆ, ಇದು ನಿಮ್ ಕಾಟಾಚಾರಕ್ಕೆ ಕಡೆ ತಾಳಿ ಕಟ್ಟಿಸ್ಕೊಂತಾ ಇರೋದು ಅಂತ ಕಟ್ಟುತ್ತಾ ಇದ್ದಾರಲ್ಲ ಸರ್. ಕೇಳಿ ಸರ್, ನೀವು ಅವಳು ನನ್ ಮುಂದೆ ರೋಡಿ ನಿಂತ್ಕೊಂಡು ನನಗೆ ಬಲವಂತವಾಗಿ ತೆಗೆಸ್ಕೊಂಡಿರೋ ಸರ್. ಬಲವಂತವಾಗಿ ನಾನೇ ಚಾಕು ಗೀಕು ಹಿಡ್ಕೊಂಡು ಚುಚ್ಚಿಬಿಡ್ತೀನಿ ಏನು ಕಟ್ಟ ಅಂತ ಏನಾದ್ರು ಎದುರಿಸ್ತಾ ಇದ್ದೀನ? ನೋಡು, ಸಿಕ್ಕಾಕೋಬೇಡ, ಮಾಡಿರೋದನ್ನ ಒಪ್ಕೊ. ನೀನ್ ಮದ್ವೆ ಆದ ಬೆಳಗ್ಗೆ ನೀನ್ ಮಾತಾಡಿರೋ ರೆಕಾರ್ಡಿಂಗ್ ನಾನು ಇಟ್ಕೊಂಡಿದ್ದೀನಿ. ನಾನ್ ಬೇಕಾದ್ರೆ ಇವಾಗ್ಲೇ ಎಲ್ಲಾರ ಮುಂದೆ ನಾ ಕೇಳ್ಸಕ್ ರೆಡಿ. ಅಂತಲ್ಲೋ ನಮ್ ತಾಯಣೆ ನಿಜವಾಗ್ಲೂ ನೀನ್ ಕೈ ಬಿಡಲ್ಲ. 10 ವರ್ಷ ಆಗ್ಲಿ 20 ವರ್ಷ ಆಗ್ಲಿ ನನಗೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳ್ತಾ ಇದ್ದು ಅನ್ಯಾಯವಾಗಿ ಸಪೋರ್ಟ್ ಮಾಡೋ ಬರೋರು ಯಾವತ್ತಾದ್ರೂ ಸಿಕ್ಕಾಕೊಂತಾರೆ ಅಷ್ಟೇ. ನೀನು ಸುಳ್ಳು ಮಾತ್ರ ಹೇಳಕ್ ಹೋಗ್ಬೇಡ. 4 ಜನ ಕೊರಟಗೆರೆಗೆ ಬಂದು ಈಕೆದು ಹಿನ್ನೆಲೆ ಕೇಳಿ ಸರ್, ಜನ ಹೇಳ್ತಾರೆ ಇದೇ ತರ 4-5 ಜನಕ್ಕೆ ಮಾಡಿದ್ದಾರೆ. ಮತ್ತೆ ಈಕೆದು ಸರಿ, 4-5 ಜನ ನಾನ್ ಮಾಡಿದೀನಿ ಅನ್ನಲ್ಲ. 4-5 ಜನ ಮಾಡ್ತಿದ್ರೆ ನಾನ್ ಟಿವಿ ಮುಂದೆ ನಿಂತ್ಕೊಂಡು ಅವ್ರಿಗೂ ಇದೇ ತರನೇ ಮಾಡ್ತಿದ್ದೆ. ನನಗ್ ದುಡ್ಡು ಕೊಡ್ರಿ, ನನ್ಗೆ ಇದ್ ಮಾಡ್ರಿ ಅಂತಲೇ. ನಾನು ಅಂತ ಕಚ್ಚಾಡ ಹೆಂಗ್ಸು ಅಲ್ಲ ಕಣಪ್ಪ ನಾನು. ಬೇಕಾ ನೀನ್ ಇವಾಗ್ಲೂ ಬಾ, ಮನೆ ಬಿಟ್ಟು ಬಾ. ನೀನ್ ದುಡ್ದು ಸಾಕೋ ಕೆಪಾಸಿಟಿ ನಂಗಿದೆ, ನಾನು ದುಡ್ದು ಸಾಕ್ತೀನಿ. ಅಷ್ಟು ಬಿಟ್ಟು ನಾನ್ ಮಾಡೇ ಇಲ್ಲ, ನನಗ್ ಹೊಡೆದ್ರು ಅದು ಇದು ಅಂತ ಹೇಳ್ತೀಯಲ್ಲ, ಇದು ಸರಿನಾ? ನಿನ್ಗೂ ಅಕ್ಕ ತಂಗಿದಿರೋ ಇರ್ತಿದ್ರೆ ನಿನ್ಗೆ ಅದ್ರ ಬೆಲೆ ಗೊತ್ತಾಗೋದು ಸುಮಾರು. ನಿನ್ಗೇನೋ ಮಾತ್ರ ನೀನ್ ಆಟ ಆಡ್ಬೇಡ. ನೋಡ್ತೀರ ಯಾರೇ ಆಗ್ಲಿ ದಯಮಾಡಿ ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಮಾಡಿರೋದನ್ನ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾನಲ್ಲ, ದಯಮಾಡಿ ನನ್ಗೆ ಅಪ್ಪ ಅಮ್ಮ ಇಲ್ಲ, ನೀವೇ ನನ್ಗೆ ಅಪ್ಪ ಅಮ್ಮ ಅಂತ ತಿಳ್ಕೊಂಡು ಎಲ್ಲಾರ್ಗು ಹೇಳ್ತಾ ಇದ್ದೀನಿ, ನನ್ಗೆ ನ್ಯಾಯ ದೊರಕಿಸ್ಕೊಡಿ ಸರ್. ಅವ್ರ ಬಂದು ನಾನು ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ ಸರ್, ಆ ತರ ತಪ್ಪು ನಂದಿದ್ರೆ. ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸುಮನ್. ಕಂಪ್ಲೇಂಟ್ ಕೊಡಕ್ ಹೋಗಿದ್ದೆ SP ಅವರಿಗೆ ಕಂಡು ನಾನು ಕಂಪ್ಲೇಂಟ್ ಕೊಟ್ಟಿದ್ಕೆ ಪಾರ್ವತಮ್ಮ ಅಂತ ಇದ್ದಾರೆ ತುಮಕೂರು SP ಅವರಿಗೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ನಮ್ಗದ್ ಗೊತ್ತಿಲ್ಲ ಸರ್, ಮಾಹಿತಿ ನಾವು ಮಾತ್ರ ಕೊರಟಗೆರೆಗೆ ಮುಂಚೆನೆ ಕೊಟ್ಟಿದ್ದೀವಿ ಸರ್, ಅವ್ರಿಗಿನ ಮುಂಚೆನೆ. ನಾನು ಆ ತರ ಇದ್ ಮಾಡ್ತಿದ್ರೆ ನಾನು ಹೋಗಿ ನಾನೇ ಧೈರ್ಯವಾಗಿ ಪೊಲೀಸ್ ಸ್ಟೇಷನ್ ಹತ್ರ ಒಬ್ಬಳೇ ಹೋಗ್ಬಿಟ್ಟು ನಾನು ಕಂಪ್ಲೇಂಟ್ ಮಾಡ್ತಿದ್ದೆ. ಯೋಚನೆ ಮಾಡು, ಸುಳ್ಳು ಹೇಳ್ಬೇಡ ಸುಮಾರು. ಯಾವತ್ತೇ ಆಗ್ಲಿ ಹೆಣ್ಮಕ್ಳು ಶಾಪ ತಗ್ತಂಗ್ ಬಿಡಲ್ಲ, ಸುಳ್ಳು ಹೇಳ್ಬೇಡ. ಇನ್ನೆಲ್ಲ ಕೇಳಿ ಸರ್, ಆರ್ಕೆಸ್ಟ್ರಾದಾಗೆ, ತುಮಕೂರು ಆರ್ಕೆಸ್ಟ್ರಾದಾಗೆ ಹಾಕಿದ್ ಇನ್ನೆಲ್ಲ ಕೇಳಿ ಸರ್, ಎಲ್ಲ ಗೊತ್ತಾಗುತ್ತೆ. ನನ್ನ ವೃತ್ತಿನ ನಿನಗೆ ನನ್ ಪರಿಚಯ ಆದಾಗ್ಲೇ ಗೊತ್ತಿತ್ತು ನಾನು ಸಿಂಗರ್ ಅಂತ ಹೇಳಿ. ಆ ತರ ನಂಗೆ ಇರ್ತಿದ್ದೆ. ನಾನು ಇಷ್ಟ ದಿನ ನನ್ ಜೊತೆ ಸುಳ್ಳು ಹೇಳ್ಬೇಡ ಸುಮಾರು. ಸುಳ್ಳು ಹೇಳ್ಬೇಡ. ಈ ತರ ಬ್ಲಾಕ್ ಮೇಲ್ ಮಾಡೋ ಅಂತ ಅವಶ್ಯಕತೆ ಏನಿತ್ತು ಸರ್ ಆಕೆಗೆ? ಇಷ್ಟು ಜನದ್ರ ಮುಂದೆ ಬಂದು ನಾನು ಮಾತಾಡ್ತಿದ್ನ. ಸುಮನ್ ಅವರು ಬ್ಲಾಕ್ ಮೇಲ್ ಮಾಡ್ತಾ ಇಲ್ಲ, ನೀವು ತಾಳಿ ಕಟ್ಟಿದಿರಿ, ಬಂದು ಸಂಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ತಾಳಿ ಕಟ್ಟಿಸ್ಕೊಂಡಿರೋದು ಸರ್, ಬ್ಲಾಕ್ ಮೇಲ್ ಮಾಡಿ ತಾಳಿ ಕಟ್ಟಿಸ್ಕೊಂಡಿರೋದು. ಮತ್ತೆ ನಾನು ಏನು ದುಡ್ಡು ಕೊಡ್ಲೇ ಬ್ಲಾಕ್ ಮೇಲ್ ಅಂತ ಇದೆಲ್ಲ ಏನು ಬ್ಲಾಕ್ ಮೇಲ್ ಮಾಡ್ತಾ ಹೇಳು. ನಾನೇನು ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀನ ನಿನ್ಗೆ? ಸುಳ್ಳು ಹೇಳ್ಬೇಡ ಕಣ, ಹುಳ ಬೇಸಾಯ್ತೀಯ ನೀನು. ನೋಡಿ ಸರ್, ಈ ತರ ಭಯ ಹಾಕಿ ನನಗೆ ಅಲ್ಲಿ ಭಯ ಹಾಕ್ಸಿದೀನಿ. ಇಷ್ಟು ಜನ ಮುಂದೆ ಸುಳ್ಳು ಹೇಳ್ತಾ ಇದೆಯಲ್ಲ, ಒಳ್ಳೆ ಮಾಡಲ್ಲ ಕಣೋ. ಈ ಪ್ರೋಗ್ರಾಮ್ ನೋಡ್ತೀರ, ಇಂಥವ್ರು ಜಗತ್ತಲ್ಲಿ ಯಾರೇ ಆಗಲಿ ಅಂತವ್ರಿಗೆ ಯಾರಾದ್ರೂ ಶಿಕ್ಷೆ ಕೊಡಲೇಬೇಕು. ರೂಮ್ ಅಲ್ಲಿ ಒಂದ್ 4 ಗೋಡೆ ಮಧ್ಯ ಲಾಕ್ ಹಾಕೊಂಡೆ ಆ ಕತ್ಲಾಗೆ ನಾನು ಕದ್ದು ಮುಚ್ಚಿ ಕತ್ಲಿದ್ಯಾ? ವಿಂಡೋ ಓಪನ್ ಆಗಿದೆ, ನೋಡಿದ್ರೆ ಬೆಳಕಾಗ್ತಿದೆ. ಕತ್ಲಲ್ಲಿ ಯಾರಾದ್ರೂ ತಾಳಿ ಕಟ್ಟಿರ್ತಾರ? ಮೋಸ ಮಾಡಿ ಕಟ್ಟಿಸ್ಕೊಳ್ಳೋದು ಆ ವಿಡಿಯೋದಾಗೆ ಗೊತ್ತಾಗುತ್ತೆ ಸರ್. ಅಲ್ಲಿ ನನಗೆ ಮೋಸ ಮಾಡಿ ಕಟ್ಟುವಂತ ಬೆದರಿಕೆ ಹಾಕಿ ಕರೆಕ್ಟ್ ನೋಡು. ನೀನ್ ಮಾತಾಡಿರೋದನ್ನ ರೆಕಾರ್ಡಿಂಗ್ ಇದೆ, ಅದ್ರಲ್ಲಿ ಸುಳ್ಳು ಹೇಳಿ ತಪ್ಪಿಸ್ಕೊಂಬೇಡ ನೀನು. ಹೌದೇನೆ, ಕೈ ಮುಗಿಯೋ ಅಂತ ಹೇಳಿದೆ, ಅದು ತಪ್ಪ? ದೇವ್ರಿಗೆ ಕೈ ಮುಗಿದೆ, ಯಾರಿಗೆ ಮುಗಿತೆ ನೀನು? ಕಾಲು ಹಾಕೋ, ತಲೆ ಹಾಕೋ ಅನ್ನೋ ತರ ಎಲ್ಲ ನನಗೆ ಗಾಬರಿ ಹುಟ್ಟಿಸಿ ಗದರಿಸಿ ನನಗೆ ಭಯ ಹುಟ್ಟಿಸಿ ಕಟ್ಟಿಸ್ಕೊಂಡಿರೋ ಸರ್ ಅದೆಲ್ಲ. ಆಕೆ ಆತರ ಇದ್ದೀರಾ, ಆತರ ಮಾತಾಡೋರ ಸರ್? ಜೀವ ಭಯದಿಂದ ನಾನು ಆತರ ಮಾಡ್ಬೇಕಾಗಿ ಬಂತು ಸರ್ ಕೆಲಸ. ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್, ಅದು ತನಿಖೆ ಆದ್ರೆ ನಿಮ್ಗೆ ಸತ್ಯಾಸತ್ಯತೆ ಗೊತ್ತಾಗುತ್ತೆ ಸರ್ ಅದ್ರದ್ದು. ಸರಿ ಆಯ್ತು, ಸುಳ್ಳು ಅಂತ ಇದಾಗ್ಲಿ ನಂಗೆ ಗೊತ್ತಾಗುತ್ತೆ. ಈಕೆಯಿಂದ ಯಾರು ಜನ ನಿಂತು ಕಿಂಗ್ ಪಿನ್ಗಳು ಇವರೆಲ್ಲ ಕೆಲಸ ಮಾಡ್ತಾ ಇದಾರ ದುಡ್ಡುಗೋಸ್ಕರ, ಅವರೆಲ್ಲ ಬಯಲಿಗೆ ಬರ್ತಾರೆ ಸರ್ ಈಗ. ಓಕೆ, ಇದೊಂದು ದಂಧೆ ಆಗಿದೆ ಸರ್ ಅವ್ರದ್ದು. ಈ ತರ ಮಾಡಿ, ಈ ತರ ಬ್ಲಾಕ್ ಮೇಲ್ ಮಾಡಿ ದುಡ್ಡು ತಗೋಣ ಸರ್. ಓಕೆ ಸುಮನ್, ಈಗ ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನೇ ಆಗಲಿ, ಈಗ ಅವರು ಕೂತು ನೀವು ಬಗೆಹರಿಸ್ಕೊಳ್ಬೇಕಾಗಿರುತ್ತೆ ಇದನ್ನು. ಯಾಕಂದರೆ ಎಳ್ಕೊಂಡು ಹೋಗೋಕ್ಕೂ ಆಗಲ್ಲ, ಅವ್ರ ಹತ್ರ ನೀವು ತಾಳಿ ಕಟ್ಟಿರುವಂಥ ವಿಡಿಯೋ ಕೂಡ ಇದೆ. ಓಕೆ, ಇಷ್ಟೊತ್ತು ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ ಸುಮನ್. ಹಾಗೆ ನಿಮಗೂ ಕೂಡ, ನೀವೀಗ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ನಿಮಗೂ ಕೂಡ ನ್ಯಾಯ ಸಿಗಲಿ ಅಂತ ನಾವು ಸುವರ್ಣ ನ್ಯೂಸ್ ಕಡೆಯಿಂದ ಕೇಳ್ಕೊಳ್ತೀವಿ. ಧನ್ಯವಾದ ಮೇಡಮ್.